ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರ ಸಾದರಮಂಗಲ ಗ್ರಾಮದಲ್ಲಿ ಜೈ ಭುವನೇಶ್ವರಿ ಆಟೋ ಚಾಲಕರ ಬಳಗದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದರು. ಭಾನುವಾರ ಬೆಳಗ್ಗೆ ಸಾದರಮಂಗಲ ಬಸ್ ನಿಲ್ದಾಣದಲ್ಲಿ ಧ್ವಜಾರೋಹಣ ಹಾಗೂ ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಿದರು. ನಂತರ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ನಂತರ ಗ್ರಾಮದಲ್ಲಿ ಆಟೋ ಚಾಲಕರಿಂದ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ, ಶ್ರೀನಿವಾಸ ರೆಡ್ಡಿ, ಅಮರನಾಥ ರೆಡ್ಡಿ, ಎಸ್ಆರ್ಬಿ, ರಾಮಾಂಜನೇಯ, ಸತೀಶ್ ರೆಡ್ಡಿ, ಗೋವಿಂದರಾಜು, ಜಯಸಿಂಹಾರೆಡ್ಡಿ, ಸುರೇಶ್, ಸಂಜಯ್, ಪ್ರೇಮ್ ಕುಮಾರ್, ಕಿರಣ್, ಎ ರವಿ, ರಾಮಣ್ಣ, ರಂಜಿತ್ ಹಾಗೂ ಆಟೋ ಚಾಲಕರು, ಗ್ರಾಮದ ನಾಯಕರು, ಮುಖಂಡರು, ಯುವಕರು, ನೂರಾರು ಜನ ಗ್ರಾಮಸ್ಥರು ಭಾಗವಹಿಸಿದರು.
ಸರ್ ಇಲ್ಲ, ಕರ್ನಾಟಕ ರಾಜ್ಯೋತ್ಸವ 70ನೇ ವರ್ಷದ ಆಚರಣೆಯಲ್ಲಿದೆ. ಇವತ್ತೇನು ನಮ್ಮ ಇಡೀ ಭಾರತದಲ್ಲೇ ಯಾವುದೇ ಭಾಷೆಗೆ ಅಥವಾ ಬಾವುಟಕ್ಕೆ ಪ್ರತ್ಯೇಕವಾದಂಥ ಒಂದು ನೆಲೆ ಇದೆ ಅಂದರೆ ಅದು ಕರ್ನಾಟಕ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಬಹಳಷ್ಟು ಇತಿಹಾಸ ಇದೆ. ಒಂದು ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸದ ಮೆರುಗನ್ನು ಪ್ರತಿ ವರ್ಷ ನವೆಂಬರ್ರಂದು ಈ ರೀತಿ ಕನ್ನಡ ಅಭಿಮಾನಿಗಳು ಮತ್ತಷ್ಟು ಬೆಳೆಸ್ಕೊಂಡು ವಿಶ್ವದಾದ್ಯಂತ ಈ ಕನ್ನಡದ ಕಂಪನ್ನು ಹರಡಿಸ್ತಾ ಇದ್ದಾರೆ. ಮತ್ತು ಈ ಕನ್ನಡವನ್ನು ಬೆಳೆಸಿ ಉಳಿಸಿ ಮತ್ತು ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂದರೆ ಇವತ್ತಿನ ಜನ್ರೇಷನ್ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಕನ್ನಡ ಉಳಿಸೋದೇ ಒಂದು ಹೋರಾಟ ಆಗಿದೆ. ಆ ಒಂದು ಪ್ರಯತ್ನವನ್ನು ಸಾದರಮಂಗಲದಲ್ಲಿ ನಮ್ಮ ರವಣ್ಣವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಅವ್ರ ಮುಖಾಂತರ ಮತ್ತಷ್ಟು ಕನ್ನಡದ ಕಂಪನ್ನು ವಿಶ್ವದಾದ್ಯಂತ ಈ ಒಂದು ಆಚರಣೆಯನ್ನು ಮಾಡಿಕೊಂಡು ಮುನ್ನಡೆಸ್ತಾ ಇದ್ದಾರೆ. ಅದರಿಂದ ಈ ಒಂದು ಸಂಘಟನೆಗೆ ಮತ್ತು ಈ ಒಂದು ಭುವನೇಶ್ವರಿ ತಂಡಕ್ಕೆ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ದಿನ ಸಾಲಮಾರ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ, ನಮ್ಮ ಗ್ರಾಮಸ್ಥರಿಗೂ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ, ಈ ದಿನ ನಮ್ಮ ಊರಿನಲ್ಲಿ ಪ್ರತಿ ವರ್ಷವೂ ನಮ್ಮ ಯುವಕರು, ಅದರಲ್ಲೂ ನಮ್ಮ ಮಂಜುನಾಥ್ ಅವರು, ನಮ್ಮ ಪುನೀತ್ ಅವರು, ಕಿರಣ್ ಅವರು, ರವಿ, ನಮ್ಮ ಪ್ರೇಮ್, ಸಂಜಯ್, ಇತರರು, ಸೂರ್ಯ ಅವರು, ಇವೆಲ್ಲ ಸೇರಿ ಇಬ್ಬರೇ ಮಾಡ್ತಾ ಇದ್ದಾರೆ, ಅಂದಾನ ಮಾಡ್ತಾರೆ. ಅದರಿಂದ ಯಾವಾಗಲೂ ನಾವು ಕನ್ನಡ 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 ಅಂತ ಹೇಳಬೇಕು. ಕಾರಣ ಅಂದರೆ ಈ ದಿನ ನಮ್ಮ ರಾಜ್ಯದಲ್ಲಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಸುತ್ತಮುತ್ತ ಎಲ್ಲ ಬೇರೆ ಭಾಷೆಗೆ ಬಂದಿದ್ದಾರೆ. ನಮ್ಗೆ ಬೇರೆ ಭಾಷೆಗೆ ಬಂದಂತ ನಮಗೆ ಇರಬೇಕಾಗಿಲ್ಲ, ಬೇರೆ ಭಾವ ಬೇಕಾಗಿಲ್ಲ. ಆದರೂ ಕಲಿಬೇಕು ಕನ್ನಡ ಅಂತ. ಕನ್ನಡ ಕಲ್ತ್ಬಿಟ್ಟು ಕನ್ನಡ ಅಂತ ಹೇಳಬೇಕು. ಅವರಿಗೆ ಎಲ್ಲ ಭಾಷೆ ಮಾತಾಡೋದು ಪರವಾಗಿಲ್ಲ, ಸ್ವಲ್ಪ ಮಾತಾಡಬೇಕು. ಕನ್ನಡ ಒಂದು ಎಲ್ಲಿ ಹೋಗ್ತಾ ಇದೆಯಾ, ಬರ್ತಾ ಇದೆಯಾ, ಈ ಥರ ಮಾತಾಡಬೇಕು. ಅದೇ ಒಂದು ಕನ್ನಡ ಒಂದು ಸಂಪಂತ. ನಾನು ಆಂಧ್ರ ಹುಟ್ಟಿದರೆ ನಾನು ತಮಿಳು ಕಲಿತಾ ಇದ್ದೆ. ಆದರೆ ನಮ್ಮ ಕರ್ನಾಟಕ ಯಾರು ಬಂದರೆ ಕನ್ನಡ ಫಸ್ಟ್ ಕಲಿಬೇಕು. ಅದರಿಂದ ಇದಕ್ಕೆ ನಾನಾ ಕವಿಗಳು, ನಾನಾ ಕಲಾವಿದರು ಎಲ್ಲರೂ ಶ್ರಮಪಟ್ಟು ಇದು ಏಕೀಕರಣ ಮಾಡಿ 70 ವರ್ಷ ಆಗಿದೆ. ಅದರಿಂದ ನಾವು ಇವತ್ತೇನಾದ್ರು ಉಸಿರಾಡಬೇಕಂದ್ರೆ ಕನ್ನಡದಲ್ಲಿ ನಾವು ಈ ಥರ ಮಾತಾಡಬೇಕಾದ್ರೆ ನಮ್ಮ ಕನ್ನಡನೇ ಮುಖ್ಯ. ಕಾರಣ ಏನಂದರೆ ಕನ್ನಡ ಎಲ್ಲ ಕೊಟ್ಟಿದೆ. ಕರ್ನಾಟಕ ಅಂದರೆ ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಗೊತ್ತಿದೆ. ಕರ್ನಾಟಕ ಒಳ್ಳೆಯ ದೇಶ. ತಿರ್ಗಾ IT-BTಯಲ್ಲಿ ಕಂಪ್ನಿ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಜನನೂ ಆಕರ್ಷಿಸ್ತದೆ ಏನು ಕನ್ನಡ ಅಂದರೆ. ಅದೇ ಬೇರೆ ಸ್ಟೇಟ್ಗೆ ಈ ಥರ ಇಲ್ಲ. ಅದರಿಂದ ಈ ದಿನ ಒಂದು 70 ಶುಭಾಶಯಗಳು ಹೇಳ್ತಾ, ಈ ದಿನ ನಮ್ಮ ವಿಶೇಷವಾಗಿ ನಮ್ಮ ಸಾದರಮಂಗಲ ನಮ್ಮ ಯುವಕರಿಗೂ, ನಮ್ಮ ಆಟೋ ಸಂಘದ ಅವರು ದೈವ ಅಂತ ಹೇಳ್ಬಾರ್ದು ನಾವು, ಅವರು ಚಾಲಕರಿಗೂ ಅವರೆಲ್ಲರಿಗೂ ಶುಭಾಶಯ ಹೇಳ್ತಾ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವಿಜೃಂಭಣೆ ಮಾಡಿ ಒಂದು ಕನ್ನಡ ರಾಜ್ಯೋತ್ಸವ ದಿವಸ ಆರ್ಕೆಸ್ಟ್ರಾ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಮಾಡೋಣ ಒಂದು ದಿವಸ ಮಾಡಿಬಿಟ್ಟು ಇದು ಮಾಡೋಣ ಅಂತ ನಾವು ಈ ಶುಭಾಶಯ ಹೇಳ್ತಾ ನಿಲ್ಲಿಸ್ತಾ ಇದ್ದೀವಿ.